ವಕ್ಫ್ ಬಿಲ್ ಅಂತೂ ಪಾಸ್ ಆಯ್ತು, ಆಕ್ಟ್ ಸಹ ಆಯ್ತು, ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜು ಸಹ ಆಯ್ತು. ಇದು ಮೋದಿ ಮತ್ತು ಶಾರ ಮಾಸ್ಟರ್ ಸ್ಟ್ರೋಕ್ ಅಂತ ಕರೆಯಲಾಗ್ತಾ ಇದೆ. ವಕ್ಫ್ ಬಿಲ್ ನ ಟ್ರಯಲ್ ರೀತಿ ಪ್ರಯೋಗ ಮಾಡಿದ್ರು, ಇದರಲ್ಲಿ 100% ಯಶಸ್ಸು ಸಿಕ್ಕಿದೆ. ವಕ್ಫ್ ಬಿಲ್ ಜಾರಿಯಾದ್ರೆ ಏನಾಗತ್ತೆ ಅಂತ ಮುಸ್ಲಿಂ ನಾಯಕರು ಪದೇ ಪದೇ ಧಮಕಿ ಆಗ್ತಾ ಇದ್ರು. ಅದರಲ್ಲೂ 2 ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ರು. ಆ 2 ಈಗ ಟುಸ್ ಪಟಾಕಿ ಏನ್ ಹೇಳ್ತಾ ಇದ್ರು, ವಕ್ಫ್ ಬಿಲ್ ಜಾರಿಯಾದ್ರೆ ಪೂರ್ತಿ ದೇಶದಾದ್ಯಂತ ಶಾಹೀನ್ ಬಾಗ್ ರೀತಿ ಪ್ರತಿಭಟನೆ ಮಾಡಲಾಗುವುದು. ಆದ್ರೆ ಅದಾಯ್ತಾ? ಇಲ್ಲ. ದೀದಿಯ ಮಮತಾ ಬ್ಯಾನರ್ಜಿ ಸರ್ಕಾರ ಇರೋ ವೆಸ್ಟ್ ಬೆಂಗಾಲ್ ಅಲ್ಲಿ ಸ್ವಲ್ಪ ಕೈ ಕಾಲು ಆಡಿಸಿದ್ರು ಅಷ್ಟೇ. ಅದೇ ಯೋಗಿ ಇರೋ ಉತ್ತರ ಪ್ರದೇಶದಲ್ಲಿ, ಹಿಮಂತ ಬಿಸ್ವ ಶರ್ಮಾ ಇರೋ ಅಸ್ಸಾಂ ಅಲ್ಲಿ ಮಾಡೋಕಾಯ್ತಾ? ವಕ್ಫ್ ಬಿಲ್ ಪಾಸ್ ಆಯ್ತು, ಲಾಗೂನು ಆಯ್ತು. ಈಗ ಪೂರ್ತಿ ದೇಶದಾದ್ಯಂತ ಶಾಂತಿ ವಾತಾವರಣ ನೆಲೆಸಿದೆ. ಜುಮ್ಮೆ ದಿನ ಸಹ ಶಾಂತಿ ಇತ್ತು, ಈಗ್ಲೂ ಶಾಂತಿ ಇದೆ. ಪ್ಲಾನ್ ಏನಾದ್ರೂ ಮಾಡಿರಬಹುದು, ಆದ್ರೆ ಶಾಹೀನ್ ಬಾಗ್ ರೀತಿಯ ಪ್ರತಿಭಟನೆ ಆಗೋದು ಡೌಟ್. ಅದಕ್ಕೆ ಕಾರಣನೂ ಇದೆ, ಹೇಳ್ತೀನಿ ಕೇಳಿ. ಶಾಹೀನ್ ಬಾಗ್ ರೀತಿಯ ಪ್ರೊಟೆಸ್ಟ್ ಧರಣಿ ಮಾಡ್ಬೇಕು ಅಂದ್ರೆ ಪೈಸೆ ಬೇಕು. ಎಲ್ಲಿಂದ ತರ್ತಾರೆ ಅಷ್ಟೊಂದು ದುಡ್ಡು? ಮೊದಲಂತೂ ಜೋ ಬಿಡನ್ ಅವರ ಸರ್ಕಾರ ಇತ್ತು ವೆಸ್ಟ್ ಅಲ್ಲಿ, ಜಾರ್ಜ್ ಸೊರೆಸೆ ಹೇಳಿದ ರೀತಿ ಮೋದಿ ಸರ್ಕಾರ ಇಳಿಸೋದಿಕ್ಕೆ ಒಂದಷ್ಟು ಪೈಸೆನ ಎತ್ತಿಟ್ಬಿಟ್ಟಿದೀನಿ, ಅದರಿಂದ ಹಣ ಸಿಗ್ತಾ ಇತ್ತು, ಶಾಹೀನ್ ಬಾಗು ಆಗ್ತಾ ಇತ್ತು, ಎಲ್ಲ ನಡೀತಾ ಇತ್ತು. ಆದ್ರೆ ಈಗ ಅಷ್ಟೊಂದು ದುಡ್ಡನ್ನು ಕೊಡೋರು ಯಾರು? ಜಾರ್ಜ್ ಸೊರೋಸ್ ಅಮೆರಿಕ ಬಿಟ್ಟು ಓಡಿ ಹೋಗಿ ಆಗಿದೆ. ಭಾರತ್ ಜೋಡೋ ಹೆಸರಿನಲ್ಲಿ ಭಾರತ್ ತೋಡೋ ಯಾತ್ರೆ ಮಾಡಿದ್ರು. ತೋರಿಕೆಗೆ ಅಂತ 10-15 ನಿಮಿಷ, ಮ್ಯಾಕ್ಸ್ ಟು ಮ್ಯಾಕ್ಸ್ 20 ನಿಮಿಷ ನಡೀತಾ ಇದ್ರು. ನಂತರ ಕಾರ್ ಹತ್ತಿ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಹೆಸರಿಗೆ ಮಾತ್ರ ಭಾರತ್ ಜೋಡೋ, ಉತ್ತರದಿಂದ ದಕ್ಷಿಣದವರೆಗೂ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಪಾದಯಾತ್ರೆ ಅಂತ ಹೆಸರು ಕೊಟ್ಟಿದ್ರು. ಈಗ ಮತ್ತೆ ಅಂತ ಯಾತ್ರೆಗಳನ್ನು ಮಾಡೋದಿಕ್ಕೆ, ಶಾಹೀನ್ ಬಾಗ್ ನಂತಹ ಪ್ರೊಟೆಸ್ಟ್ ಮಾಡೋದಿಕ್ಕೆ ದುಡ್ಡು ಬೇಕಲ್ಲ. ಈಗ ಮತ್ತೆ UCC ಹೆಸರು ಕೇಳಿ ಬರ್ತಾ ಇದೆ. ಈಗ ಪೂರ್ತಿ ದೇಶದಾದ್ಯಂತ ಯೂನಿಫಾರ್ಮ್ ಸಿವಿಲ್ ಕೋಡ್ ಲಾಗು ಆಗ್ತಾ ಇದೆ. UCCಯ ಅಗತ್ಯತೆ ಎಷ್ಟಿದೆ ಅಂದ್ರೆ, ಮುಸ್ಲಿಂ ಕಮ್ಯುನಿಟಿನಲ್ಲಿ ಮಹಿಳೆಯರ, ಹೆಣ್ಣು ಮಕ್ಕಳ ವಿರುದ್ಧ ಶೋಷಣೆಯ ಪ್ರಕರಣಗಳನ್ನ ದಿನಂಪ್ರತಿ ನೀವು ನೋಡ್ತೀರಾ. ಮಹಿಳೆಯರಿಗೆ ತಲಾಕ್ ಆದ ಮೇಲೆ ಅವರ ಮಕ್ಕಳನ್ನ ನೋಡೋದಿಕ್ಕೆ, ಅವರ ಬಳಿ ಮಕ್ಕಳನ್ನ ಬೆಳೆಸೋದಿಕ್ಕೆ ಅವಕಾಶ ಕೊಡೋದಿಲ್ಲ. ಗಾರ್ಡಿಯನ್ಶಿಪ್ ಸಿಗಲ್ಲ ಅವರಿಗೆ, ಅಡಾಪ್ಷನ್ ಮಾಡ್ಕೊಳ್ಳೋ ರೈಟ್ಸೇ ಇಲ್ಲ ಅವರಿಗೆ. 1937 ಶರಿಯತ್ ಆಕ್ಟ್ ಲಾಗು ಆಗಿರೋದ್ರಿಂದ ಶರಿಯಾ ಕಾನೂನನ್ನ ಪಾಲನೆ ಮಾಡ್ತಾರೆ ಅವರು. ಮಹಿಳೆಯರಿಗೆ ತಲಾಕು ಅವರು ಬಯಸಿದಾಗ ಸಿಗೋದಿಲ್ಲ. ಇಂತಹ ಸಮಸ್ಯೆಗಳನ್ನ ದೂರ ಮಾಡೋದಿಕ್ಕೆ ಈಗ ಆಲ್ರೆಡಿ 2 ರಾಜ್ಯಗಳಲ್ಲಿ UCC ಲಾಗು ಇದೆ. ಒಂದು ಉತ್ತರಾಖಂಡ್, ಇನ್ನೊಂದು ಗೋವಾ. ಇನ್ನು ಮುಂದೆ ಮಹಿಳೆಯರ ವಿಚಾರದಲ್ಲಿ ಪುರುಷರಿಗೆ ಯಾವ ರೀತಿ ಸಮಾನ ಅಧಿಕಾರ ಇದೆಯೋ, ಮಹಿಳೆಯರಿಗೂ ಅಷ್ಟೇ ಅಧಿಕಾರ ಸಿಗುತ್ತೆ. ಎಲ್ಲ ಸಮಸ್ಯೆಗಳನ್ನ ಉತ್ತರಾಖಂಡದಲ್ಲಿ ದೂರ ಮಾಡಲಾಗಿದೆ. ಯಾಕಂದ್ರೆ ಅಲ್ಲಿ UCC ಇದೆ. ಪುರುಷರಿಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಮಹಿಳೆಯರಿಗೂ ಸಿಗುತ್ತೆ. UCC ಲಾಗು ಆಗೋದ್ರಿಂದ ತಲಾಕ್ ಕೊಡ್ಬೇಕು ಅಂದ್ರೆ ಕೋರ್ಟ್ ಮಾಧ್ಯಮದ ಮೂಲಕನೇ ಕೊಡ್ಬೇಕು. ಪುರುಷರಿಗೆ ಯಾವ ರೀತಿ ತಲಾಕ್ ಕೊಡುವ ಹಕ್ಕಿದೆಯೋ ಅದೇ ರೀತಿ ಕೋರ್ಟ್ ಮೂಲಕ ಮಹಿಳೆಯರಿಗೂ ತಲಾಕ್ ಕೊಡುವ ಹಕ್ಕು ಬರುತ್ತೆ. UCC ಬಂದ್ರೆ, ವಿಚ್ಛೇದನ ಬೇಕು ಅಂದ್ರೆ ಹಿಂದೂಗಳು ಯಾವ ರೀತಿ ಕೋರ್ಟ್ಗೆ ಹೋಗ್ತಾರೋ ಆ ರೀತಿ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. 1940ರಲ್ಲಿ ಹಿಂದೂ ಕೋಡ್ ಬಿಲ್ ತರ್ತಾರೆ. ಹಿಂದೂಗಳ ವಿವಾಹ ವಿಚ್ಛೇದನ, ಅಡಾಪ್ಷನ್, ಗಾರ್ಡಿಯನ್ಶಿಪ್ ಗೆ ಎಲ್ಲದಕ್ಕೂ ಒಂದೇ ಕಾನೂನು ಮಾಡ್ತಾರೆ. ಆದ್ರೆ ಮುಸಲ್ಮಾನರ ಅಲ್ಪಸಂಖ್ಯಾತರ ವಿಚಾರ ಬಂದಾಗ ನೆಹರು ಮಾಡಿದ್ದೇನು? ಛೇ, ಅವರು ಅಲ್ಪಸಂಖ್ಯಾತರು, ಆ ವಿಚಾರದಲ್ಲಿ ನಾವು ಮೂಗು ತೂರ್ಸೋದಾ? ತಪ್ಪಾಗತ್ತೆ. ಒಂದೇ ದೇಶದಲ್ಲಿ ಧರ್ಮಾಧಾರಿತ ಮಲ್ಟಿಪಲ್ ಕಾನೂನುಗಳನ್ನು ಒಪ್ಪಬಹುದು. ಹೇಗಿದೆ ನೋಡಿ ಇವರ ಜಾತ್ಯತೀತವಾದ ಡೋಂಗಿ ನೀತಿ. ಹಿಂದೂಗಳಿಗೆಲ್ಲ ಒಂದು ಕಾನೂನಾದ್ರೆ ಮುಸ್ಲಿಮರಿಗೆ ಶರಿಯಾ, ಇದು ಜಾತ್ಯತೀತವಾದ ಅಂತೆ. ನೆಹರೂರವರು ಹಿಂದಿನ ಕಾಂಗ್ರೆಸ್ ಸರ್ಕಾರಗಳು ಎಷ್ಟು ಉದಾರವಾಗಿದ್ವಪ್ಪ ಅಂದ್ರೆ, ಮುಸ್ಲಿಂ ಹೆಣ್ಣು ಮಕ್ಕಳ ಶೋಷಣೆಯಾಗಿ ಅವರು ರಸ್ತೆಗೆ ಬಿದ್ರೂ ಪರವಾಗಿಲ್ಲ, ವೋಟ್ ಬ್ಯಾಂಕ್ ಮಾತ್ರ ಭದ್ರವಾಗಿರ್ಬೇಕು. ಶಾಬಾನು ಪ್ರಕರಣನೇ ನಿಮ್ಮ ಕಣ್ಣು ಮುಂದಿದೆ. ಹೈಕೋರ್ಟ್ ಇಂದ ಹಿಡಿದು ಸುಪ್ರೀಂ ಕೋರ್ಟ್ ವರೆಗೂ ಸರ್ಕಾರಗಳಿಗೆ ತಪರಾಕಿ ಆಗ್ತಾ ಇದ್ದಾರೆ. UCC ತರುವ ಕಾಲ ಬಂದಿದೆ ಅಂತ. ಅದಕ್ಕೆ ಮೋದಿ ಹೇಳಿರೋದು, ಇಷ್ಟು ದಿವಸ ಕಮ್ಯುನಲ್ ಸಿವಿಲ್ ಕೋಡ್ ಅನ್ನ ಪಾಲನೆ ಮಾಡಿದ್ದು ಸಾಕು, ಇನ್ನು ಮುಂದೆ ದೇಶ ಜಾತ್ಯತೀತ ಸಿವಿಲ್ ಕೋಡ್ ಅನ್ನ ಅಡಾಪ್ಟ್ ಮಾಡಿಕೊಳ್ಬೇಕು ಅಂತ. ಆಗಿನ ಸಂವಿಧಾನ ಸಭಾದ ಸದಸ್ಯರೇ ಒಕ್ಕೊರಲಿನಿಂದ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರ್ಬೇಕು ಅಂತ ವೋಟ್ ಮಾಡಿದ್ರು. ಸಂವಿಧಾನದ ಪುಸ್ತಕನ ಹಿಡ್ಕೊಂಡು ರಕ್ಷಿಸ್ತೀವಿ ಅಂತ ಹೋರಾಟ ಮಾಡೋ ಇವರು ಸಂವಿಧಾನ ಸಭಾ ಹೇಳಿರ್ತಕ್ಕಂತಹ ಯೂನಿಫಾರ್ಮ್ ಸಿವಿಲ್ ಕೋಡ್ ನೇ ಲಾಗು ಮಾಡೋದಕ್ಕಾಗ್ಲಿಲ್ಲ 75 ವರ್ಷದಿಂದ. ಅಂಬೇಡ್ಕರ್ ಅವರ ಬಹುದೊಡ್ಡ ಕನಸಾಗಿತ್ತು UCC ಬರಬೇಕು ಅಂತ. ಈಗ ಕಾಲ ಸನ್ನಿಹಿತವಾಗಿದೆ. ಮೋದಿ ಕೈ ಹಾಕಿದ ಕೆಲಸ ಮಾಡೇ ತೀರ್ತಾರೆ. ಅಮಿತ್ ಶಾ ಸಹ ಟೈಮ್ಸ್ ನವ್ಗೆ ಕೊಟ್ಟಂತ ಇಂಟರ್ವ್ಯೂ ನಲ್ಲಿ ನೆಕ್ಸ್ಟ್ UCCನೇ ಅಂತ ಹಿಂಟ್ ಸಹ ಕೊಟ್ಟಿದ್ದಾರೆ. ಗೋವಾದಲ್ಲಿ ಆಲ್ರೆಡಿ UCC ಇದೆ, ಉತ್ತರಾಖಂಡ್ ನಲ್ಲಿ ಆಲ್ರೆಡಿ UCC ಇದೆ.
ಗುಜರಾತ್ ನಲ್ಲಿ ಯುಸಿಸಿ ತರೋದಕ್ಕೆ ಕಮಿಟಿ ರಚನೆ ಮಾಡಲಾಗಿದೆ. ಒಂದೊಂದಾಗಿ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಯುಸಿಸಿ ಲಾಗು ಮಾಡೋದಕ್ಕೆ ತಯಾರಿಗಳಾಗ್ತಾ ಇದೆ. ಬಿಜೆಪಿ ಅವರಂತೂ ನಾವು ಯುಸಿಸಿ ತರ್ತೇವೆ ಅಂತ ಅನೌನ್ಸ್ ಮಾಡದೇ ಇರೋ ಮ್ಯಾನಿಫೆಸ್ಟೋನೇ ಇಲ್ಲ. ಚುನಾವಣೆಗಳಲ್ಲಿ ಎಲ್ಲ ಮ್ಯಾನಿಫೆಸ್ಟೋಗಳಲ್ಲಿ ಇದೊಂದು ಅಜೆಂಡಾ ಇದ್ದೇ ಇದೆ. ಸುಮಾರು 40 ವರ್ಷಗಳಿಂದ ಯುಸಿಸಿ ಬರಬೇಕು ಅಂತ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಮೆನ್ಷನ್ ಮಾಡ್ತಾ ಬಂದಿದ್ದಾರೆ. ಏನು ದುರದೃಷ್ಟ ನೋಡಿ, ಅಲ್ಪಸಂಖ್ಯಾತರ ಕೇಳಬೇಕು ಇದನ್ನ, ಯುಸಿಸಿ ತನ್ನಿ ನಮಗೂ ಸಮಾನ ಹಕ್ಕು ಅಧಿಕಾರಗಳು ಬೇಕು ಅಂತ. ಆದ್ರೆ ಬಹುಸಂಖ್ಯಾತ ಹಿಂದೂಗಳು ಇದು ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇದು ದುರಾದೃಷ್ಟ. ಯಾಕಂದ್ರೆ ಹಿಂದೂಗಳಿಗೆ ಏಕ ಸಮಾನ ಕಾನೂನು ಇದೆ, ನಮಗ್ಯಾಕೆ ಶರಿಯಾ, ನಮಗೂ ಒಂದೇ ಕಾನೂನು ಬೇಕು ಅಂತ ಕೇಳ್ಬೇಕು ಅವರು. ಆದ್ರೆ ಮತ ಬ್ಯಾಂಕಿಗಾಗಿ ಎಲ್ಲ ಸರ್ಕಸ್ ನಡೀತಾ ಇರೋದು. ಸ್ವಲ್ಪ ತಡ ಆದ್ರೂ ಯುಸಿಸಿ ಲೇಟೆಸ್ಟ್ ಆಗಿ ಬರುತ್ತೆ. ಒಂದೊಂದೇ ಟಿಕ್ ಮಾರ್ಕ್ ಆಗ್ತಾ ಬರ್ತಾ ಇದ್ದಾರೆ ಮೋದಿ. ಆರ್ಟಿಕಲ್ 370 ಆಯ್ತು, ರಾಮ ಮಂದಿರ ಆಯ್ತು, ಟ್ರಿಪಲ್ ತಲಾಕ್ ಆಯ್ತು, ವಕ್ಫ್ ಬಿಲ್ ನ ಅಮೆಂಡ್ಮೆಂಟ್ ಆಯ್ತು. ನೆಕ್ಸ್ಟ್ ಅವರ ಅಜೆಂಡಾದಲ್ಲಿ ಉಳಿದಿರೋದು ಯುಸಿಸಿ ಒಂದೇ. ಸ್ಪಷ್ಟ ಮೋದಿ ಅವರು ತಮ್ಮ ವಿಷನ್ ಮತ್ತು ಮಿಷನ್ ನಲ್ಲಿ ಕ್ಲಾರಿಟಿ ಇದ್ದಾರೆ. ಹಾಗಾದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಕತೆ ಏನಾಯ್ತು ಅಂತ ನೀವು ಕೇಳ್ಬೋದು. ಅದು ಇದೆ, ಅದಕ್ಕೆ ಟೈಮ್ ಬೇಕಾಗತ್ತೆ, ಕಾದು ನೋಡಿ, ಅದು ಬರುತ್ತೆ. ಇಂಡಿ ಮೈತ್ರಿಕೂಟದವರು ಸೆಕ್ಯುಲರ್ ಕಂಟ್ರಿ ಭಾರತ ಅಂತ ಪದೇ ಪದೇ ಹೇಳ್ತಾರೆ. ಇಂತಹ ಸೆಕ್ಯುಲರ್ ಕಂಟ್ರಿನಲ್ಲಿ ಸೆಕ್ಯುಲರ್ ಸಿವಿಲ್ ಕೋಡ್ ಬರೋದಕ್ಕೆ ಆಪೋಸ್ ಮಾಡ್ತಾ ಇರೋದು ಯಾಕೆ? ಇವರ ಸಮಸ್ಯೆ ಏನ್ ಗೊತ್ತಾ? ಒಂದು ವೇಳೆ ಯುಸಿಸಿ ಏನಾದ್ರೂ ಬಂದ್ರೆ ಏಕಪಕ್ಷೀಯವಾಗಿ ತಲಾಕ್ ಕೊಡ್ತಾ ಇದ್ರಲ್ಲ, ಅದು ತಪ್ಪಿ ಹೋಗುತ್ತೆ. ಗಾರ್ಜಿಯನ್ಶಿಪ್ ಮಹಿಳೆಯರಿಗೆ ಕೊಡ್ಬೇಕಾಗುತ್ತೆ. ಮಹಿಳೆಯರು ಸಹ ತಲಾಕ್ ಕೊಡಬಹುದು. ತಲಾಕ್ ಆದ ಮೇಲೆ ಮಕ್ಕಳು ತಮ್ಮ ಬಳಿನೂ ಇರಬೇಕು ಅನ್ನುವ ಹಕ್ಕನ್ನ ಮಹಿಳೆಯರು ಸಾಧಿಸಬಹುದು. ತಲಾಕ್ ಆದ ಮೇಲೆ ಪುರುಷರು ಮಹಿಳೆಯರಿಗೆ ಮೇಂಟೆನೆನ್ಸ್ ಕೊಡ್ಬೇಕಾಗತ್ತೆ. ಮೊದಲೆಲ್ಲ ಏನಾಗ್ತಾ ಇತ್ತು, ತಲಾಕ್ ಅಂದು ಬೀದಿಗೆ ಬಿಟ್ಟು ಬಿಡ್ತಾ ಇದ್ರು. ಆ ಮಹಿಳೆಯರ ಹೆಣ್ಣು ಮಕ್ಕಳ ಪಾಡ್ ಏನಾಗ್ಬೇಕು? ಆಸ್ತಿ ವಿಚಾರದಲ್ಲೂ ಸಹ ಮಹಿಳೆಯರಿಗೆ ಸಮಪಾಲು ಕೊಡ್ಬೇಕಾಗತ್ತೆ. ಉತ್ತರಾಧಿಕಾರಿ ವಿಚಾರದಲ್ಲೂ ಸಹ ಮಹಿಳೆಯರನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇದು ಇವರ ಪೈನ್ಗೆ ಕಾರಣ, ಯುಸಿಸಿಯನ್ನು ವಿರೋಧ ಮಾಡೋದಿಕ್ಕೆ. ಈ ಎಲ್ಲ ವಿಚಾರಗಳಲ್ಲೂ ಎಲ್ಲಿ ಕೇಳ್ತಾರೆ ಅವರು? ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನಲ್ಲಿ, ಅಲ್ಲಿ ಸಾಲ್ವ್ ಆಗುತ್ತೆ. ಅದೆಲ್ಲ ಶರಿಯಾ ಕಾನೂನಿನ ಪ್ರಕಾರ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಲ್ಲಿ ಇತ್ಯರ್ಥ ಮಾಡ್ತಾರೆ. ಆದ್ರೆ ಯುಸಿಸಿ ಬಂದ್ರೆ ಎಲ್ಲ ಉಲ್ಟಾ ಆಗೋಗ್ಬಿಡುತ್ತೆ. ಹೆಣ್ಣು ಸಹ ಗಂಡಿಗೆ ಸರಿಸಮಾನರಾಗ್ತಾರೆ. ಆಸ್ತಿನಲ್ಲಿ ಪಾಲು ಕೊಡ್ಬೇಕಾಗತ್ತೆ, ವಿಚ್ಛೇದನ ಕೊಟ್ರೆ ಮೇಂಟೆನೆನ್ಸ್ ಕೊಡ್ಬೇಕಾಗತ್ತೆ. ಹಿಂದೂಗಳಿಗೆ ಅಪ್ಲೈ ಆಗ್ತಕ್ಕಂತ ಎಲ್ಲ ಲಾಗಳು ಎಲ್ಲ ಸಮುದಾಯದವರಿಗೂ ಅಪ್ಲೈ ಆಗುತ್ತೆ. ಆದ್ರೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನಲ್ಲಿ ಈ ರೀತಿಯ ಸಮಾನತೆ ಇಲ್ಲ. ಅವರ ಸಂಕಷ್ಟ ಏನಪ್ಪಾ ಅಂದ್ರೆ, ಯುಸಿಸಿ ಬಂದ್ಬಿಟ್ರೆ ಹಿಂದೂ ಮಹಿಳೆಯರಿಗೆ ಯಾವ ರೀತಿ ಸಮಾನ ಹಕ್ಕು ಅಧಿಕಾರ ಸಿಕ್ಕಿದೆಯೋ ಮುಸಲ್ಮಾನ್ ಮಹಿಳೆಯರಿಗೂ ಅದೇ ರೀತಿ ಸಿಕ್ಬಿಡುತ್ತೆ. ಆದ್ರೆ ಮೋದಿ ಅವರು ಯಾವುದನ್ನ ಆಡ್ತಾರೋ ಅದನ್ನ ಮಾಡಿ ತೋರಿಸ್ತಾರೆ. ಅದು ರಾಮ ಮಂದಿರ, ಆರ್ಟಿಕಲ್ 370, ವಕ್ಫ್ ಬಿಲ್ಲು, ಟ್ರಿಪಲ್ ತಲಾಕ್ ವಿಚಾರದಲ್ಲಿ ಸಕ್ಸಸ್ ಸಹ ಮಾಡಿ ತೋರಿಸಿದ್ದಾರೆ. ಯುಸಿಸಿಗೆ ಒಂದು ಹೆಜ್ಜೆ ಮಾತ್ರ ಬಾಕಿ. ಈ ಹಿಂದೆ ಕೆಂಪುಕೋಟೆಯ ಮೇಲೆ ನಿಂತೆ ಗರ್ಜನೆ ಮಾಡಿದ್ದಾರೆ ಮೋದಿ. ಇಷ್ಟು ದಿವಸ ಕಮ್ಯುನಲ್ ಸಿವಿಲ್ ಕೋಡ್ ಪಾಲನೆ ಮಾಡಿದ್ದು ಸಾಕು, ಸೆಕ್ಯುಲರ್ ಸಿವಿಲ್ ಕೋಡ್ ಕಡೆಗೆ ನಾವು ಹೋಗ್ಬೇಕಾಗಿದೆ. ದೂರದ ದಿಲ್ಲಿಗೆ ಯಾಕೆ ಹೋಗ್ತೀರಾ? ಮೊನ್ನೆ ನಡೆದ ಕರ್ನಾಟಕದ ಘಟನೆನೇ ನೆನಪು ಮಾಡಿಕೊಳ್ಳಿ. ಸಂಸತ್ತಿನಲ್ಲಿ ವಕ್ಫ್ ಬಿಲ್ ಪರ ಮತ್ತು ವಿರೋಧ ತೀವ್ರ ಚರ್ಚೆಗಳಾಗ್ತಾ ಇತ್ತು. ಕರ್ನಾಟಕದ ಹೈಕೋರ್ಟ್ ಅಲ್ಲಿ ಒಂದು ಕೇಸ್ ನಡೀತಾ ಇತ್ತು. ಒಬ್ಬ ಮುಸ್ಲಿಂ ಮಹಿಳೆ ಆಸ್ತಿ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರಿದ್ರು. ಆಗ ಮತ್ತೆ ಕರ್ನಾಟಕ ಹೈಕೋರ್ಟ್ ರಿಟ್ರೇಟ್ ಮಾಡಿದೆ, ಯುಸಿಸಿ ಲಾಗು ಮಾಡಿ ಸಮಯ ಬಂದಿದೆ ಅಂತ. ನಾವು ಚಿಕ್ಕವರಿದ್ದಾಗ ನಮ್ಮ ಮೆದುಳಿಗೆ ಏನನ್ನು ತುಂಬಲಾಗಿತ್ತು? ನಮ್ಮ ದೇಶ ಜಾತ್ಯತೀತ, ಧರ್ಮ ನಿರಪೇಕ್ಷ. ಧರ್ಮಕ್ಕೂ ಒಂದೊಂದು ಕಾನೂನುಗಳಿರುವಾಗ ಧರ್ಮ ನಿರಪೇಕ್ಷ ಆಗೋದಕ್ಕೆ ಹೇಗೆ ಸಾಧ್ಯ? ಆರ್ಟಿಕಲ್ 370 ಕಿತ್ತು ಹಾಕೋದಕ್ಕೂ ಮುಂಚೆ ಇದೇ ಮಾತಾಡ್ತಾ ಇದ್ರು. ಮೋದಿ ಎಲ್ಲ ಯಾರು ಬಂದ್ರು ಆರ್ಟಿಕಲ್ 370 ಮುಟ್ಟಕ್ಕಾಗಲ್ಲ ಅಂತ. ಏನಾಯ್ತು? ಟ್ರಿಪಲ್ ತಲಾಕ್ ಹೀಗೆ ಹೇಳ್ತಾ ಇದ್ರು. ಟ್ರಿಪಲ್ ತಲಾಕ್ ಸಹ ಖತಮ್ ಆಯ್ತು. ರಾಮ ಮಂದಿರ ನಿರ್ಮಾಣ ವಿಚಾರ, ಮಂದಿರ್ ವಹಿ ಬನಾಯೆಂಗೆ, ಡೇಟ್ ನಹಿ ಬತಾಯೆಂಗೆ ಅಂತ ಕುಚೇದ್ಯ ಮಾಡ್ತಾ ಇದ್ರು. ಕಳೆದ ವರ್ಷ ಭವ್ಯ ರಾಮ ಮಂದಿರ ಸಹ ನಿರ್ಮಾಣ ಆಗಿ ಹೋಯ್ತು. ಧೈರ್ಯ ಇದ್ರೆ ವಕ್ಫ್ ಬಿಲ್ ನ ಮುಟ್ಟಿ ನೋಡೋಣ ಅಂತ ಇದ್ರು, ಅದು ಪಾಸ್ ಆಗೋಯ್ತು. ಯುಸಿಸಿ ಜಾರ್ಖಂಡ್ ಮತ್ತು ಗೋವಾದಲ್ಲಿ ಆಲ್ರೆಡಿ ಅಪ್ಲೈ ಆಗಿದೆ. ಗುಜರಾತ್ ಅಲ್ಲಿ ಕಮಿಟಿ ರಚನೆಯಾಗಿದೆ. ಈಗ ಹೇಳಿ ಮೋದಿಯ ನೆಕ್ಸ್ಟ್ ಟಾರ್ಗೆಟ್ ಯಾವುದು ಅಂತ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.